ಮಳೆಯನ್ನ ನಾವು ದೂಷಿಸಿದ್ರೆ ಪ್ರಯೋಜನ ಇಲ್ಲ ರೀ. ನಮ್ಮನ್ನು ನಾವು ದೂಷಿಸ್ಕೊಳ್ಬೇಕು. ಮನುಷ್ಯವನ್ನ ತಾಯಿಯ ಸೊಂಟದ ಕೆಳಗೆ ಮಗುವಿನ ಕಾಲು ಸಿಕ್ಕಾಕೊಂಡಿತ್ತು. ಅದನ್ನ ಹೇಳ್ತಾರೆ ಅವ್ರು ಆವಾಗಲೇ. ನನ್ನ ಮಕ್ಕಳನ್ನ ಉಳಿಸಿ ಅಂತ ತಾಯಿ ಅಂಗಲ ಹಚ್ಕೊಳ್ತಾರೆ. ನಿಮ್ಮನ್ನು ರಕ್ಷಣೆ ಮಾಡ್ತಿದ್ದ ನನ್ನ ಮಕ್ಕಳನ್ನ ಮೊದಲು ತಗೊಳ್ಳಿ ಅಂತ ಹೇಳಿ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮಕ್ಕಳು ಬದುಕುಳಿಯಲಿಲ್ಲ. ಮೊಂಟೆಪದು ಸ್ಥಳೀಯರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆಸೀಫ್ ಅನ್ನೋರು ಮಾತನಾಡ್ತಾರೆ. ಅಲ್ಲಿ ಹೇಳ್ತಾರೆ, ತಾಯಿಯ ಸೊಂಟದ ಕೆಳಗಡೆ ಕಾಲಿನಡಿಯಲ್ಲಿ ಮಗು ಸಿಕ್ಕಾಕೊಂಡಿತ್ತು. ಅದನ್ನು ರಕ್ಷಣೆ ಮಾಡಕ್ಕೆ ನೋಡ್ತೀವಿ, ಅದಕ್ಕೆ ಮುಂದೆ ಬಾ ಅಂತ ಹೇಳ್ತೀವಿ. ಅದು ತುಂಬ ಪ್ರಯತ್ನ ಪಡುತ್ತೆ. 2.5 ವರ್ಷದ ಮಗು. ಅದಕ್ಕೆ ಆಕ್ಸಿಜನ್ ಕೊಡ್ತೀವಿ, ನೀರು ಕೊಡ್ತೀವಿ, ಎಲ್ಲ ಪ್ರಯತ್ನ ಮಾಡ್ತೀವಿ. ಅದನ್ನು ಅದು ಎಷ್ಟೇ ಪ್ರಯತ್ನ ಪಟ್ಟರು ಆಗಲಿಲ್ಲ. ಕಾರಣ ಕಾಲಿನ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಅದು ಅದಂತ ಆಗಲೇ ಇಲ್ಲ ನಮ್ಮ ಹತ್ರ ಅಂತ ಹೇಳ್ತಾರೆ ಅವರು. ಬೆಳಿಗ್ಗೆ ಏನಾಯ್ತು ಸರ್ ನಿಮಗೆ ಗೊತ್ತಿದ್ದಾಗ? ಬೆಳಿಗ್ಗೆ ಒಂದು 4 ಗಂಟೆಗೆ ಈ ಕಾಂತ ಪೂಜಾರಿ ಮಗ ಸೀತಾರಾಮ ಅವರು ನಮ್ಮ ಮನೆ, ಇವರ ಮನೆಯಿಂದ ಸ್ವಲ್ಪ ಈ ಕಡೆ ಬಂದು ಬಾಗಿಲು ಬಡಿದ. ಏನಂತ ಕೇಳುವಾಗ ಎಲ್ಲ ಮನೆಗೆ ಗುಡ್ಡ ಬಿದ್ದಿದೆ, ಎಲ್ಲ ಜನರು ಒಳಗಿದ್ದಾರೆ, ಬರಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಓಡಿಕೊಂಡು ಬಂದೆವು. ನೋಡುವಾಗ ಎಲ್ಲ ಬಿದ್ದು ಇದಾಗಿದೆ. ಹಾಗೆ ನಾನು NS ಕರೀಮು ಮತ್ತು ಫೈರ್ ಸರ್ವಿಸ್, ಪೊಲೀಸ್ ಇಲಾಖೆಯವರು, ಪಂಚಾಯತ್ ಮೆಂಬರಿಗೂ ಹೇಳಿ ಎಲ್ಲ ಫೋನ್ ಮಾಡಿದ್ದೇವೆ. ಹಾಗೆ ಅವರು ಬಂದು ಅದಕ್ಕೆ ಮೊದಲು ಎಲ್ಲ ಸ್ಥಳೀಯರು ಬಂದು ಈ ಅವರು ತೆಗೆಯುವ ಇದು ಎಲ್ಲ ಇದನ್ನು ತೆಗೆದು ಒಳಗೆ ಹೋಗುವ ಇದು ಕಾರ್ಯಾಚರಣೆ ಮಾಡಿದ್ದಾರೆ. ಸಾಧಾರಣ 100 ವರ್ಷ ಜಾಸ್ತಿ ಇಲ್ಲಿ ಇತ್ತು. ನಮ್ಮ ಮಾವನವರ ಮನೆ ಇಲ್ಲೇ ಇದೆ, ತೋಟದ ನಡುವಲ್ಲಿ. ಕೋಮು ಸೌಹಾರ್ದಕ್ಕೆ ಬೇಕಾಗಿ ಇಲ್ಲಿ ಕೋಮು ಸೌಹಾರ್ದಕ್ಕೆ ಬೇಕಾಗಿ ಈ ಥರ ಮಾಡಿದ್ದಾರೆ. ನಿಜವಾಗಿಯೂ ಅಲ್ಲ. ಇಲ್ಲಿ ಎಲ್ಲೂ ಬಂದು ಸೇರಿದವರು ಅವರ ಸ್ವಂತ ಮಕ್ಕಳಾಗೆ, ಅವರ ತಾಯಿಯಾಗೆ, ಅವರ ಅಣ್ಣನಾಗೆ, ಅವರ ತಮ್ಮಂದಿರಾಗೆ ಬಂದು ಅವರ ಜೀವವನ್ನು ಹೇಗೆ ಉಳಿಸಲಿಕ್ಕೆ ಆಗುತ್ತದೆ? ಇಲ್ಲಿ ಕೋಮು ದೇಶ ಅಲ್ಲದೆ ಇದು ಸೌಹಾರ್ದ, ಅದು ಪ್ರಖ್ಯೆ ಅಲ್ಲ. ಒಂದು ಸೌಹಾರ್ದ ಮಾಡಲಿಕ್ಕೆ ಒಂದು ನೇಪಕ್ಕಾಗಿ ಮಾಡಿ ಬಂದಲ್ಲ, ಮನಪೂರ್ವಕ. ಯಾಕೆಂದರೆ 4 ಬೆಳಗಿನ ಜಾವ 4 ಗಂಟೆಗೆ ಇಲ್ಲಿ ವಿಷಯ ಗೊತ್ತಾಯಿತು. ಕೆಲವರು ಮಸೀದಿಗೆ ಹೋಗುವಾಗ, ಬೆಳಗಿನ ಮಸೀದಿ ನಿಮಾಜಿಗೆ ಹೋಗುವಾಗ ಆ ಸುದ್ದಿ ಸಿಕ್ಕಿದ ತಕ್ಷಣವೇ ಆ ಮಸೀದಿಗೆ ಹೋಗದೆ ನೇರವಾಗಿ ಇಲ್ಲಿ ಬಂದು ಇವರು ಸೇರಿಸಿ ಆವಾಗಲೇ ಪ್ರಯತ್ನಪಟ್ಟು ಅವರು ಎಲ್ಲರೂ ಕೂಡ ಅವರಿಗೆ ಎಷ್ಟು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಷ್ಟು ಮಾಡಿದ್ದಾರೆ. ಅದರೊಟ್ಟಿಗೆಲ್ಲ ಇಲಾಖೆಯವರು ಬಂದವರು ಎಲ್ಲರೂ ಸೇರಿ ಇವರು ಅಂತಲ್ಲ, ಆ ಪಕ್ಷ ಈ ಪಕ್ಷ ಜಾತಿ ಭೇದ ಇಲ್ಲದೆ. ಮತ್ತು ನೋಡಿ, ಇಲ್ಲಿ ಇವತ್ತು ಇದರಿಂದಲೇ ನಾವು ಕೋಮು ಸೌಹಾರ್ದ ಇಲ್ಲಿ ನೆಲೆಸುವಂಥದ್ದಲ್ಲ. ಈ ನಮ್ಮ ಪರಿಸರ ಮೊದಲಿಂದಲೇ ಕೋಮು ಸೌಹಾರ್ದತೆಯಲ್ಲಿ, ಅನ್ಯೋನ್ಯತೆಯಲ್ಲಿ ಒಬ್ಬರಿಗೆ ಸಹಾಯ ಮಾಡುತ್ತಾ, ಸಹಕಾರ ಮಾಡುತ್ತಾ, ಯಾರು ಹಿಂದೆ ಬಿತ್ತಿದ್ದಾರೆ ಅವರನ್ನು ಮುಂದೆ ತೆಗೆದುಕೊಂಡು ಬಂದಂಥ ಒಂದು ಈ ಏರಿಯಾ, ಈ ಪರಿಸರ ಮೊದಲಿಂದಲೇ. ಇಲ್ಲಿ ಯಾರಾಗಲಿ ಯಾರಿಗೆ ಒಂದು ತೊಂದರೆ ಆಗ್ತದೆ ಅಂತೇಳಿ ಸಿಕ್ಕಿದ ಆವಾಗಲೂ ಒಂದು ತಕ್ಷಣ ಎಲ್ಲರೂ ಸೇರ್ತಾರೆ. ಎಲ್ಲ ಜಾತಿಯವರು ಅವರು ಸೇರ್ತಾರೆ, ಇವರು ಸೇರ್ತಾರೆ. ಇಲ್ಲಿ ಅಂಥ ಒಂದು ವಿಷಯನೇ ಇಲ್ಲ. ಇದನ್ನು ಮನಗೊಂಡು ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೋಮದ್ವೇಷ ಮಾಡ್ತಾರೆ, ಎಲ್ಲಿ ಕೋಮಿನ ವಿಷ ಬೀಜ ಬೀಸ್ತಾರೆ, ಅಲ್ಲಿ ಎಲ್ಲರೂ ಇದನ್ನು ನೀವು ಒಮ್ಮೆ ಎಚ್ಚೆತ್ತಿರಿ. ನಿಮಗೆ ಎಚ್ಚರ ಆಗಲಿಲ್ಲ, ನೀವು ನಿದ್ರೆ ಗಂಡಿಯಿಂದಲೇ ಈ ಥರ ಮಾಡ್ತಿದ್ರಿ. ಒಬ್ಬರ ಮಕ್ಕಳನ್ನು ಕೊಳುತ್ತೀರಿ, ಒಬ್ಬರ ತಾಯಿಯನ್ನು ಕೊಳುತ್ತೀರಿ, ತಂದೆಯನ್ನು ಕೊಳುತ್ತೀರಿ, ಅಣ್ಣನನ್ನು ಕೊಳುತ್ತೀರಿ. ಮಕ್ಕಳನ್ನು ನೋಡಿ, ಇವತ್ತು 2 ಮಕ್ಕಳು, ಎಂಥ ಮಕ್ಕಳು. ಸ್ಥಳೀಯರಿಗಾಗುವಂಥ ಸಂಕಟ ಇದೆಯಲ್ಲ, ನಿಮಗೆ ನಗರ ಪ್ರದೇಶಗಳಲ್ಲಿ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಇಂಥ ಭಾಗಗಳಲ್ಲಿ ತುಂಬ ಆಗುತ್ತೆ. ಕಾರಣ ಇವ್ರು ನೆರವಾಗ್ತಾ ಇರ್ತಾರೆ, ಇವರು ಅವ್ರಿಗೆ ನೆರವಾಗ್ತಾ ಇರ್ತಾರೆ. ಇವ್ರ ಕಷ್ಟಕ್ಕೆ ಅವ್ರು ನಿಂತ್ಕೊಳ್ತಾರೆ, ಅವ್ರ ಕಷ್ಟಕ್ಕೆ ಇವರು ನಿಂತ್ಕೊಳ್ತಾರೆ. ಅಲ್ಲಿ ಆ ರೀತಿಯಾದಂಥ ಬಾಂಧವ್ಯ ಇರುತ್ತೆ. ನಗರ ಪ್ರದೇಶಗಳಲ್ಲಿ ಆ ಬಾಂಧವ್ಯ ಇರೋದಿಲ್ಲ. ಅದಕ್ಕೆ ಅವರಷ್ಟು ಸಂಕಟದಿಂದ ಹೇಳ್ತಾ ಇದ್ದಿದ್ದಲ್ಲಿ. ಅಲ್ಲಿ ಪ್ರತಿಯೊಬ್ಬರೂ ಕೂಡ ಆಡ್ತಾ ಇರುವಂಥ ಮಾತದೇ. ಯಾರಿಗಿವತ್ತಿನ ಈ ದೃಶ್ಯಗಳನ್ನು ನೋಡಿ ಸಂಕಟ ಆಗ್ತಾ ಇಲ್ವೋ, ಯಾರಿಗಿವತ್ತಿನ ಈ ದೃಶ್ಯಗಳನ್ನು ನೋಡಿ ಮನಸ್ಸು ಕಲಗ್ತಾ ಇಲ್ವೋ, ಈ ದೃಶ್ಯಗಳನ್ನು ನೋಡಿ ಹೃದಯ ವಿಚಲಿತಲು ಆಗ್ತಾ ಇಲ್ವೋ ಅಂಥವ್ರು ಮನುಷ್ಯರೇ ಅಲ್ಲ ಅಂತ ಅನಿಸ್ಬಿಡುತ್ತೆ. ಸತ್ಯವಾಗ್ಲೂ ಹೇಳ್ತೀನಿ. ಪ್ರಾಣಿಗಳಿಗೂ ಆ ಥರ ಸಂಕಟ ಆಗತ್ತೆ. ಮನುಷ್ಯ ಜಾತಿಯಲ್ಲಿರೋರ್ಗೆ ಆಗಲ್ವೇನ್ರಿ? ಆ ದೃಶ್ಯ ನೋಡ್ರಿ, ಕಣ್ಣು ಮುಂದೆ ಕಾಡುವಂಥ ಒಂಥರ ಕಟ್ಕೊಂಡಿದ್ದಂಗಿದೆ ಆ ದೃಶ್ಯಗಳು ಮಾತ್ರ.